ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUC ಕನ್ನಡದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂತಹ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನಾವಿದಿನ ಈ ವಿಡಿಯೋದಲ್ಲಿ ಕಲಿತ್ಕೊಳ್ಳೋಣ. ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಫಸ್ಟ್ ಕ್ವಶನ್, ರೈಲು ಹೊಡೆಯಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಕೃತಿಯಿಂದ ಆಯ್ದುಕೊಳ್ಳಲಾದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ವೈಚಾರಿಕ ಲೇಖನದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ನರಸಿಂಹಯ್ಯನವರು ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಅಡಿಪಾಯವನ್ನಾಗಿರಿಸಿಟ್ಟುಕೊಂಡಿರುವುದನ್ನು ವಿಶ್ಲೇಷಿಸುತ್ತಾ, ಜ್ಯೋತಿಷ್ಯವು ರಾಹುಕಾಲದಲ್ಲಿ ಮದುವೆ ಪ್ರಯಾಣವನ್ನು ನಿಷೇಧಿಸಿದೆ. ಆದರೆ ವಾಸ್ತವವಾಗಿ ಎಷ್ಟೋ ವಿಮಾನಗಳು, ನೂರಾರು ರೈಲುಗಳು ರಾಹುಕಾಲದಲ್ಲಿಯೇ ನಿತ್ಯವೂ ಓಡಾಡುತ್ತಿವೆ. ಅವುಗಳು ರಾಹುಕಾಲವನ್ನು ಕಾಯುವುದಿಲ್ಲ. ಅದೇ ರೀತಿ ರೈಲು ಹೊಡೆಯಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ ಎಂದು ಹೇಳಿ ಜ್ಯೋತಿಷ್ಯದ ಅಸ್ತಿತ್ವವನ್ನು ನಿರಾಕರಿಸಿರುವ ಸಂದರ್ಭ ಇದಾಗಿದೆ. ಪ್ರಶ್ನೆ 2, 90%ಕ್ಕೂ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಕೃತಿಯಿಂದ ಆಯ್ದುಕೊಳ್ಳಲಾದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ವೈಚಾರಿಕ ಲೇಖನದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಜಾತಕದ ಆಧಾರದ ಮೇಲೆ ಮದುವೆಗಳು ಫಲಿಸುತ್ತವೆಂಬುದನ್ನು ನಿರಾಕರಿಸುತ್ತಾ ಲೇಖಕರು ಈ ಮೇಲಿನ ಮಾತನ್ನಾಡಿದ್ದಾರೆ. ಜಾತಕವನ್ನು ಆಧರಿಸಿ ನಡೆದ ಎಷ್ಟೋ ಮದುವೆಗಳು ವಿಫಲವಾಗಿರುವುದನ್ನು ಉದಾಹರಿಸುವ ಲೇಖಕರು, ಮದುವೆಗಳು ವಧುವರರ ಗುಣ ಸ್ವಭಾವಕ್ಕಿಂತ ಅವರ ಜಾತಕವನ್ನೇ ನಂಬಿ ಮಾಡುವ ಮನುಷ್ಯರ ನಂಬಿಕೆಯನ್ನು ವಿಡಂಬಡಿಸಿದ್ದಾರೆ. ಜಾತಕ ಸೂಚಿಸುವುದಕ್ಕಿಂತ ಮೊದಲೇ ವಿಧವೆ ವಿಧುರರಾದ ಉದಾಹರಣೆಗಳಿವೆ. ಅಲ್ಲದೆ ಜಗತ್ತಿನಲ್ಲಿಯೇ 90%ಕ್ಕೂ ಹೆಚ್ಚು ಜನರ ಮದುವೆ ಯಾವುದೇ ಜಾತಕಗಳಿಲ್ಲದೆ ನಡೆದಿದೆ. ಅವರು ಸುಖವಾಗಿಯೂ ಇದ್ದಾರೆ ಎಂದು ಹೇಳಿದ್ದಾರೆ ಲೇಖಕ ಎಚ್ ನರಸಿಂಹಯ್ಯನವರು. ಅಡ್ಡಗೋಲೆಯ ಮೇಲೆ ದೀಪವಿಟ್ಟಂತೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ವೈಚಾರಿಕ ಲೇಖನದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ದಿನಪತ್ರಿಕೆಗಳಲ್ಲಿ ನಾವು ನೋಡುವ ಜ್ಯೋತಿಷಿಗಳ ದಿನ ಭವಿಷ್ಯವನ್ನು ಉಲ್ಲೇಖಿಸುತ್ತಾ ಲೇಖಕರು, ಅವು ಓದಲು ತಮಾಷೆಯಾಗಿರುತ್ತವೆ, ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ, ನಿಖರತೆ ಇರುವುದಿಲ್ಲ ಎಂದು ಅಭಿಪ್ರಾಯಪಡುತ್ತಾರೆ. ಏಕೆಂದರೆ ಅವು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಬ್ಬರು ಜ್ಯೋತಿಷಿಗಳ ಭವಿಷ್ಯವು ಏಕವಾಗಿರದೆ ಭಿನ್ನವಾಗಿದ್ದು ಕೇವಲ ಊಹೆಗಳಿಂದ ಕೂಡಿರುತ್ತವೆ ಎಂದು ಲೇಖಕರು ಹೇಳಿದ್ದಾರೆ. ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ರಚಿಸಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ವಿಚಾರಪೂರ್ಣ ಲೇಖನದಲ್ಲಿ ಲೇಖಕರೇ ಈ ಮೇಲಿನ ಮಾತನ್ನು ಆಡಿದ್ದಾರೆ. ಜ್ಯೋತಿಷ್ಯವು ವಿಧಿವಾದವನ್ನು ಸಮರ್ಥಿಸುತ್ತದೆ. ಇದನ್ನು ನಂಬುವ ಜನರು ನಿರಾಶೆಯಲ್ಲಿದ್ದಾಗ, ತೊಂದರೆ ಸಮಸ್ಯೆಗಳಲ್ಲಿದ್ದಾಗ ಜ್ಯೋತಿಷಿಗಳ ಮೊರೆ ಹೋಗುತ್ತಾರೆ. ಗ್ರಹಗಳ ಅನಿಷ್ಟಗತಿಯಿಂದ ಉಂಟಾಗುವ ಘೋರ ಪರಿಣಾಮಗಳನ್ನು ಜನರಿಗೆ ವಿವರಿಸಿ ಹೇಳುವ ಜ್ಯೋತಿಷಿಗಳು, ಅಮಂಗಳ ನಿವಾರಣೆಗಾಗಿ ಶಾಂತಿ ಹೋಮ ಮಾಡಿಸಲು ಜನರಿಂದ ಸಾವಿರಾರು ಗಟ್ಟಲೆ ಹಣ ಕೀಳುತ್ತಾರೆ. ಹೀಗೆ ಸಮಸ್ಯೆಗಳನ್ನು ಎದುರಿಸುವ ಜನರನ್ನು ಶೋಷಿಸಿ ಜೇಬು ತುಂಬಿಕೊಳ್ಳುವ ಜ್ಯೋತಿಷಿಗಳಿಂದಾಗಿ ಜ್ಯೋತಿಷ್ಯವು ಒಂದು ವಾಣಿಜ್ಯವಾಗಿದೆ. ಜ್ಯೋತಿಷಿಗಳಿಗೆ ಇದು ಬದುಕುವ ಮಾರ್ಗವಾಗಿದೆ ಎಂದು ನರಸಿಂಹಯ್ಯನವರು ವಿವರಿಸಿದ್ದಾರೆ. ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಲೇಖನದ ಅಂತ್ಯಭಾಗದಲ್ಲಿ ಲೇಖಕರೇ ಈ ಮೇಲಿನ ಮಾತನ್ನು ಆಡಿದ್ದಾರೆ. ಜ್ಯೋತಿಷ್ಯವನ್ನು ಅವೈಜ್ಞಾನಿಕವೆಂದು ತೀರ್ಮಾನಿಸಿದ ಎಚ್ ನರಸಿಂಹಯ್ಯನವರು ಶಿಕ್ಷಣವು ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕೆಂದು ಅಪೇಕ್ಷೆಪಟ್ಟಿದ್ದಾರೆ. ಯಾವುದನ್ನು ಪ್ರಶ್ನಿಸದೆ, ಪರಿಶೀಲಿಸದೆ ಒಪ್ಪಿಕೊಳ್ಳಬಾರದು. ಇದು ಶಿಕ್ಷಣದ ಮೂಲಕ ಒದಗಬೇಕು. ಸಮಾಜ ಸುಧಾರಣೆಯನ್ನೇ ಮುಖ್ಯ ಆಶಯವಾಗುಳ್ಳ ಶಿಕ್ಷಣವು ಅವಿದ್ಯಾವಂತ ಮೂಢನಂಬಿಕೆಯುಳ್ಳವನನ್ನು ವಿದ್ಯಾವಂತ ಮೂಢನಂಬಿಕೆಯುಳ್ಳವನನ್ನಾಗಿ ಪರಿವರ್ತಿಸುವಂತಾಗಬಾರದು ಎಂಬುದು ಲೇಖಕರ ಆಶಯವಾಗಿದೆ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಮೂಲಕ ಶಿಕ್ಷಣವು
ಸಮಾಜವನ್ನು ಸುಧಾರಣೆ ಮಾಡಬೇಕೆಂಬ ಅಪೇಕ್ಷೆಯನ್ನು ಲೇಖಕರು ವ್ಯಕ್ತಪಡಿಸಿದ್ದಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತದೆ? ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಯಾವುದು ಹಾಸ್ಯಾಸ್ಪದ ಸಂಗತಿ? ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ. ಜಾತಕಗಳನ್ನು ಹೇಗೆ ಬರೆಯಲಾಗುತ್ತದೆ? ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದಿಂದ ಜಾತಕಗಳನ್ನು ಬರೆಯಲಾಗುತ್ತದೆ. ಜ್ಯೋತಿಷಿಗಳ ಭವಿಷ್ಯವಾಣಿಯು ಓದಲು ಹೇಗಿರುತ್ತದೆ? ಜ್ಯೋತಿಷಿಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತದೆ. ಜನ ನಿರಾಶೆ ಸಮಸ್ಯೆಗಳಲ್ಲಿದ್ದಾಗ ಯಾವುದರ ಮೊರೆ ಹೋಗುತ್ತಾರೆ? ಜನ ನಿರಾಶೆ ಸಮಸ್ಯೆಗಳಲ್ಲಿದ್ದಾಗ ಜ್ಯೋತಿಷಿಗಳ ಮೊರೆ ಹೋಗುತ್ತಾರೆ. ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ? ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರ ಸುಲಿಗೆಗೆ ಕಾರಣವಾಗುತ್ತದೆ. ಮೂಢನಂಬಿಕೆಗಳಿಂದ ಉಂಟಾಗುವ ಅಪಾಯ ಎಂಥದ್ದು? ಮೂಢನಂಬಿಕೆಗಳಿಂದ ಉಂಟಾಗುವ ಅಪಾಯವು ಪರಿಸರದ ವಾಯು ಜಲಮಾಲಿನ್ಯಗಳಿಗಿಂತ ಹೆಚ್ಚು ಅಪಾಯಕಾರಿ. ವಾಯು ಜಲಮಾಲಿನ್ಯಕ್ಕಿಂತ ಯಾವುದು ಹೆಚ್ಚು ಅಪಾಯಕಾರಿ? ಮೂಢನಂಬಿಕೆಗಳು ವಾಯು ಜಲಮಾಲಿನ್ಯಕ್ಕಿಂತ ಹೆಚ್ಚು ಅಪಾಯಕಾರಿ. ನೆಕ್ಸ್ಟ್ ಮೈನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ? ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ ಈ ಎಲ್ಲ ಅಂಶಗಳ ಮೇಲೆ ವಿಜ್ಞಾನದ ಸಿದ್ಧಾಂತಗಳು ರೂಪುಗೊಳ್ಳಬೇಕಿದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು? ಅವು ಯಾವುವು? ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿಗಳೇ ಈ ನವಗ್ರಹಗಳು. ರಾಹುಕಾಲ, ಗುಳಿಕಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಜ್ಯೋತಿಷ್ಯವು ರಾಹುಕಾಲ, ಗುಳಿಕಕಾಲ, ಯಮಗಂಡ ಕಾಲ ಈ 3 ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ಆದರೆ ಜ್ಯೋತಿಷಿ ಹೇಳುವ ನವಗ್ರಹಗಳಲ್ಲಿ ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ, ಗುಳಿಕಕಾಲ, ಯಮಗಂಡ ಕಾಲಗಳಿಗೆ ಸಹಜವಾಗಿಯೇ ಯಾವ ಅರ್ಥವೂ ಇಲ್ಲವೆಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ? ಬುದ್ಧನು ತನ್ನ ವಿನಯ ಪೀಠಿಕಾ ಎಂಬ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಅವರಿಂದ ದೂರವಿರಬೇಕೆಂದು ಎಚ್ಚರಿಸುತ್ತಾರೆ. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಕೃತಿಯ ಘಟನೆಗಳು ಆದಿಮಾನವ ಮನಸ್ಸಿನ ಮೇಲೆ ಉಂಟುಮಾಡಿದ ಪರಿಣಾಮಗಳೇನು? ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯ ಭಕ್ತಿಯನ್ನುಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿಯೇ ರೂಪುಗೊಂಡಿರಬೇಕೆಂದು ಎಚ್. ನರಸಿಂಹಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಹೇಳಿರುವಂತೆ ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟುಮಾಡಿರಬೇಕು. ಮಧ್ಯಾಹ್ನದಲ್ಲಿ ಗ್ರಹಣಗಳು ನಡೆದು ಕತ್ತಲು ಮುಸುಕಿದಾಗ ಧೈರ್ಯಶಾಲಿ ಎನಿಸಿದವನಲ್ಲೂ ನಡುಕ ಉಂಟಾಗಿರಬಹುದು. ಭೂಕಂಪವು ಅವನಲ್ಲಿ ದಿಗುಲನ್ನ ತಂದಿರಬಹುದು. ಕನಸು, ರೋಗ, ಸಾವು ಇವೆಲ್ಲವೂ ಅವನಿಗೆ ರಹಸ್ಯವಾಗಿ ತೋರಿರಬಹುದು ಎಂದು ಲೇಖಕರು ಹೇಳಿದ್ದಾರೆ. ಜ್ಯೋತಿಷ್ಯ ಏಕೆ ವಿಜ್ಞಾನವಾಗಲಾರದು? ವಿವರಿಸಿ. ಯಾವುದೇ ಒಂದು ವಿಷಯವು ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ನಿಖರತೆ, ವಿಶ್ವಮಾನ್ಯತೆ ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಆದರೆ ಜ್ಯೋತಿಷ್ಯ ಹೇಳುವ ನವಗ್ರಹಗಳಲ್ಲಿ ರಾಹು ಕೇತುಗಳು ಅಸ್ತಿತ್ವದಲ್ಲೇ ಇಲ್ಲ. ಸೂರ್ಯಚಂದ್ರರು ಗ್ರಹಗಳಲ್ಲ. ಆದರೆ ಭೂಮಿಯಿಂದ ಮಿಲಿಯನ್ಗಟ್ಟಲೆ ದೂರದಲ್ಲಿರುವ ಗ್ರಹಗಳು ಮನುಷ್ಯನ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದು ಹಾಸ್ಯಾಸ್ಪದ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕಕಾಲ, ಯಮಗಂಡ ಕಾಲಗಳನ್ನು ಅಡಿಪಾಯವಾಗಿರಿಸಿಕೊಂಡಿದೆ. ಅಸ್ತಿತ್ವದಲ್ಲೇ ಇರದ ರಾಹುಕೇತುಗಳಿಂದಾಗಿ ರಾಹುಕಾಲ ಮುಂತಾದವಕ್ಕೆ ಸಹಜವಾಗಿಯೇ ಯಾವ ಅರ್ಥವೂ ಇಲ್ಲ. ಗ್ರಹಗಳ ಗತಿಯನ್ನು ಆಧರಿಸಿ ಜ್ಯೋತಿಷಿಗಳು ರಚಿಸಿರುವ ಜಾತಕಗಳು ಸಹ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇರುತ್ತವೆ. ನಿಖರತೆಯಿಲ್ಲದ ಈ ಬಗೆಯ ಜ್ಯೋತಿಷ್ಯವನ್ನು ವಿಜ್ಞಾನವೆನ್ನಲು ಸಾಧ್ಯವಿಲ್ಲ ಎನ್ನಬಹುದು. ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರುವ ಅಭಿಪ್ರಾಯವೇನು? ಮನುಷ್ಯನ ಭವಿಷ್ಯದ ನಿರ್ಮಾಣಕ್ಕೆ ಅವನೇ ಕಾರಣ ಹೊರತು ಜ್ಯೋತಿಷ್ಯವಲ್ಲ ಎಂದು ದೃಢವಾಗಿ ನಂಬಿದ್ದ ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ.
ಅವರ ಮಾತಿನಲ್ಲಿ ಹೇಳುವುದಾದರೆ, ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದರೆ ಆಗಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಜ್ಯೋತಿಷ್ಯ ಮತ್ತು ಇತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇಂತಹವುಗಳು ಬದುಕಿನಲ್ಲಿ ಪ್ರಾಮುಖ್ಯ ಪಡೆದುಕೊಂಡ ಕೂಡಲೇ ವೈದ್ಯರನ್ನ ಕಂಡು ಉತ್ತಮ ಆಹಾರ ಮತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದು ಒಳ್ಳೆಯದು. ಇದು ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರುವ ಅಭಿಪ್ರಾಯವಾಗಿದೆ. ಶಿಕ್ಷಣದ ಮುಖ್ಯ ಉದ್ದೇಶ ಏನಾಗಿರಬೇಕು? ಶಿಕ್ಷಣದ ಮುಖ್ಯ ಉದ್ದೇಶ ಸಮಾಜದ ಸುಧಾರಣೆ ಎಂಬುದು ಸರ್ವವಿದಿತ. ಆದ್ದರಿಂದ ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಿರಬೇಕು. ಪ್ರಶ್ನಿಸದೆ, ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದೆಂಬುದನ್ನು ಶಿಕ್ಷಣ ಹೇಳಿಕೊಡಬೇಕು. ಭಗವದ್ಗೀತೆ, ಬೈಬಲ್ ಅಥವಾ ಕುರಾನ್ ಆಗಿರಲಿ, ಅವು ನಮ್ಮ ವೈಜ್ಞಾನಿಕ ಆಲೋಚನೆಗಳನ್ನು ತೃಪ್ತಿಪಡಿಸಬೇಕು. ಈ ದೆಸೆಯಲ್ಲಿ ಶಿಕ್ಷಣ ನೀಡಬೇಕೆಂದು ಡಾ.ಎಚ್.ಎನ್. ಹೇಳಿದ್ದಾರೆ. ಜ್ಯೋತಿಷ್ಯವು ಅರ್ಥಪೂರ್ಣವೋ ಅರ್ಥರಹಿತವೋ ವಿಶ್ಲೇಷಿಸಿ. ವೈಜ್ಞಾನಿಕ ವಿಚಾರಗಳನ್ನು ಸಂತೃಪ್ತಗೊಳಿಸದ ಜ್ಯೋತಿಷ್ಯವು ಎಂದೂ ವಿಜ್ಞಾನದಂತೆ ಅರ್ಥಪೂರ್ಣವೆನಿಸದು. ಅರ್ಥರಹಿತವಾದುದೆಂಬುದಕ್ಕೆ ಹಲವು ಪುರಾವೆಗಳನ್ನು ಒದಗಿಸಬಹುದು. ಉದಾಹರಣೆಗೆ, ಅಸ್ತಿತ್ವದಲ್ಲಿರದ ರಾಹು ಕೇತುಗಳನ್ನು ಜ್ಯೋತಿಷ್ಯವು ಗ್ರಹಗಳೆನ್ನುವುದು. ಸೂರ್ಯ ಒಂದು ನಕ್ಷತ್ರ, ಚಂದ್ರ ಭೂಮಿಯ ಉಪಗ್ರಹ. ಆದರೂ ನವಗ್ರಹಗಳಲ್ಲಿ ಇವುಗಳಿಗೆ ಸ್ಥಾನ ಉಂಟು. ರಾಹುಕಾಲವು ಅರ್ಥಹೀನವೇ, ಏಕೆಂದರೆ ರಾಹು ಅಸ್ತಿತ್ವದಲ್ಲಿಲ್ಲ. ಇದಲ್ಲದೆ ಜ್ಯೋತಿಷಿಗಳು ಜಾತಕ ನೋಡಿ ಮಾಡಿಸಿದ ಮದುವೆಗಳು ಮುರಿದು ಬಿದ್ದಿವೆ. ಭೂಕಂಪ, ಚಂಡಮಾರುತಗಳಿಗೆ ಬಲಿಯಾಗುವ ಸಾವಿರಾರು ಜನರ ಜಾತಕ ಒಂದೇ ರೀತಿಯಾಗಿರಲು ಸಾಧ್ಯವಿಲ್ಲ. ಇಬ್ಬರು ಜ್ಯೋತಿಷಿಗಳ ನಡುವಿನ ಜಾತಕ ಫಲದಲ್ಲಿ ಸಾಮ್ಯತೆಯೇ ಇರದೆ ತಮಾಷೆ ಎನಿಸುತ್ತದೆ. ಈ ಮುಂತಾದ ಕಾರಣಗಳಿಂದಾಗಿ ಜ್ಯೋತಿಷ್ಯ ಅರ್ಥರಹಿತವೆನ್ನದೇ ವಿಧಿಯಿಲ್ಲ.